ಇದು ನೋಡಿ ಗೊಬ್ಬರದ ಗುಂಡಿ. ಇದು ನೀವೀಗ ಒಂದ್ ಕಾರನ್ನ ಮುಚ್ಚಿಡಿ ಮನೆಯಲ್ಲಿ, ಅಥವಾ ಒಂದು ವಸ್ತು ಮಳೆಗಾಲದಲ್ಲಿ ಮುಚ್ಚಿಡಿ ಅಥವಾ ಓಪನ್ ಇಡಿ. ಹಂಗೆ ಇದು ನೋಡಿ, ಪ್ರತಿಯೊಂದು ಅಡಿಕೆ ಮರನು ಒಂದೊಂದು ಗೊಬ್ಬರ ಗುಂಡಿ ನೋಡಿ. ನೋಡಿ ನೋಡಿ, ಪ್ರತಿಯೊಂದು ಗೊಬ್ಬರ ಗುಂಡಿನೂ ಒಂದೊಂದು ಗೊಬ್ಬರ ಬಂದು ಅಕ್ಷಯ ಸಮೃದ್ಧಿ ಹಾಕಿದ್ದಾರೆ, ಸಗಣಿ ಗೊಬ್ಬರ ಹಾಕಿದ್ದಾರೆ, ಬೇವಿನ ಹಿಂಡಿ ಹಾಕಿದ್ದಾರೆ, ಕೆಮಿಕಲ್ ಗೊಬ್ಬರನು ಹಾಕಿದ್ದಾರೆ. 4 kg 4 ಮಿಕ್ಸ್ ಮಾಡಿದ್ರೆ ಯಾಕೆ ಒಂದ್ ಮರಕ್ಕೆ ಅಷ್ಟು ಹೊಂಬಳೆ. ನೀವು ಈ ಮರದಲ್ಲಿ ಎಷ್ಟೊಂದು 4-5 ಹೊಂಬಳೆ ಬಿಟ್ಟಿದೆ ಅಲ್ವಾ? ಇಲ್ಲಿ ನಮ್ಮಲ್ಲಿ ಪ್ರಕೃತಿಗಿಂತ ನಾವು ಎಷ್ಟು ಹೋರಾಟ ಮಾಡಿದ್ರು ಅಷ್ಟೇ ಅದು. ಈಗ ನೋಡಿ, ಇದು ಯಾರ್ದೇ ನೀವು ಪಲ್ಚಿಂಗ್ ಮಾಡದಿದ್ದವ್ರ ತೋಟದಲ್ಲಿ ಈ ತರ ನೀವು ತೋರಿಸಿ ಇರಲ್ಲ. ಇಲ್ಲಿ ಸಖತ್ ರಫ್ ಇದೆ, ಇಲ್ಲಿ ನೋಡಿ. ಇದನ್ನ ನೀವ್ ಇದಿಷ್ಟು ನಿಂಗ್ ತೆಗೆದು ಒಂದ್ ಕಡೆ ನಿಮ್ ಮನೆ ಹತ್ರ ಎಲ್ಲಾರ ಮಂಗನ್ ಕಾಟ ಇಲ್ದೇ ಜಾಗದಲ್ಲಿ ಹಿಂಗ್ ಹಾಕಿ ಒಂದ್ ಗಿಡ ಇದ್ರ ಮೇಲೆ ಹೆಂಗ್ ಬರುತ್ತೆ? ಸೂಪರ್ ಆಗಿ ಬರುತ್ತೆ. ಇದೇ ತರ ಐತಿ ನೋಡಿ, ಎಲ್ಲ ಕಡೆನೂ ಇದೇ ತರ ಐತಿ. ಈಗ ನೀವು ಮಳೆಗಾಲದ ಕಡೆ ಬೇಸಿಗೆಗಾಲ ಈ ಕಡೆ ಅರ್ಗ ಹಾಕಿದ್ರೆ ತಂಪಾಗಿರುತ್ತೆ ತೋಟ, ನೀರ್ ಹೊಡೆದಾಗ ಇನ್ನೂ ಗೊಬ್ಬರ, ಇನ್ನೂ ಗೊಬ್ಬರ. ಆಮೇಲೆ ಈಗ ಸೋಗೆ ಬೀಳಕ್ ಹಿಡಿಯುತ್ತೆ. ಸೋಗೆ ಬೀಳಕ್ ಹಿಡಿದಾಗ ಅವಾಗ ಮತ್ ಇದು ಯಾವ ಮಂತಲ್ಲಿ ಆಗ್ಬೇಕಿದೆ ಈ ತರ? ಇದನ್ನ ಯಾವ್ದನ್ನ ಈ ಮಲ್ಚಿಂಗ್ ಶೀಟ್ ನ ಜೂನ್ ಫಸ್ಟ್ ವೀಕ್, ಜೂನ್ ಗೊಬ್ಬರನೂ ಇದನ್ನೇ ಜೂನ್ ಫಸ್ಟ್ ವೀಕ್ ಅಲ್ಲಿ ಹಾಕಿರೋದು ನೀವು? ಈ ಗೊಬ್ಬರ ಮತ್ತೆ ಹಾಕಿರೋದು, ಈಗ ಮೊನ್ನೆ ಹಾಕಿರೋದು. ಇಲ್ಲೆಲ್ಲ ಹೊಸ ಹೊಸದಾಗ ಕಾಣುತ್ತೆ. ಅಲ್ಲ, ಮಲ್ಚಿಂಗ್ ಶೀಟ್ ಹಾಕದಾಗ ಗೊಬ್ಬರ ಗಿಬ್ಬರ ಏನು ಹಾಕಿರ್ಲಿಲ್ಲ? ಹಾಕಿರ್ಲಿಲ್ಲ. ಓಕೆ, ಜೂನ್ ಫಸ್ಟ್ ವೀಕ್ ಮಲ್ಚಿಂಗ್ ಶೀಟ್ ಹಾಕಿದ್ರೆ